ಈ ಗುಡಿಗೆ ಬಂದು ದರ್ಶನ ಪಡ್ಕೊಂಡ್ರೆ ಬೇಡ್ಕೊಂಡಿದ್ದೆಲ್ಲ ಪ್ರಾಪ್ತ ಆಗುತ್ತೆ ನೋಡ್ರಿ. ನಮಸ್ಕಾರ ರೀ ಎಲ್ರಿಗೂ. ನಾನು ಇವತ್ತು ಬಂದಿದ್ದೀನಿ ಬಾಗಲಕೋಟಿಂದ 80 ಕಿಲೋಮೀಟರ್ ದೂರ ಇರುವ ನವಲಗುಂದ ರಾಮಲಿಂಗೇಶ್ವರ ಕಾಮಣ್ಣ ದೇವಸ್ಥಾನ. ಹೌದ್ರಿ, ಯಾಕಂದ್ರೆ ಇವಾಗ ಹೋಳಿ ಹುಣ್ಣಿಮೆ ಸ್ಟಾರ್ಟ್ ಆಗೈತ್ರಿ. ಇಲ್ಲಿ ಪ್ರತಿ ವರ್ಷ ಕಾಮಣ್ಣದ ಪ್ರತಿಷ್ಠಾಪನೆ ಮಾಡ್ತಾರೆ. ನವಲಗುಂದ ರಾಮಲಿಂಗೇಶ್ವರ ಕಾಮಣ್ಣ ಬಹಳ ಸತ್ಯ ಐತ್ರಿ. ಈ ಗುಡಿಗೆ ಭಕ್ತಾದಿಗಳು ಬಹಳ ದೂರದಿಂದ ಬರ್ತಾರ್ರಿ. ಇಲ್ಲಿ ಬಂದ ರಾಮಲಿಂಗೇಶ್ವರ ಕಾಮಣ್ಣದ ದರ್ಶನ ಪಡ್ಕೊಂಡು ಹರಕೆ ಹೊತ್ತಾರ್ರಿ. ವಿದ್ಯಾಭ್ಯಾಸಕ್ಕಾಗಿ ಬೆಳ್ಳಿ ಹಸ್ತ, ಸಂತಾನ ಪ್ರಾಪ್ತಿಗಾಗಿ ಬೆಳ್ಳಿ ತೊಟ್ಟಿಲ, ಆರೋಗ್ಯಕ್ಕಾಗಿ ಬೆಳ್ಳಿ ಕುದುರೆ, ಉದ್ಯೋಗಕ್ಕಾಗಿ ಬೆಳ್ಳಿ ಪಾದ, ಇದೇ ತರ ಬಹಳಷ್ಟು ಹರಕೆಗಳು ಅದಾವ್ರಿ. ಇಲ್ಲಿ ಪ್ರತಿ ವರ್ಷ ಭಕ್ತಾದಿಗಳು ಬಹಳ ಬರ್ತಾರ್ರಿ. ಅದ್ರಾಗ ನಾ ಇವತ್ತು ಬಂದಿರೋದು 2ನೇ ದಿವಸ ರೀ. ಈ 2ನೇ ದಿವಸದಾಗೂ ನಮ್ಗೆ ದರ್ಶನ ಪಡ್ಕೊಳಕಂತೆ 1.5 ತಾಸು ಮ್ಯಾಲೆ ತೊಗೊಂತ್ರಿ. ಇವಾಗ ನಿಮಗೂ ದರ್ಶನ ಪಡ್ಕೋಬೇಕಪ್ಪ ಕಾಮಣ್ಣ ದೇವ್ರದು ಅಂತಂದ್ರೆ ನೀವು ಬರ್ಬೋದ್ರಿ. ಮಾರ್ಚ್ 4ರವರೆಗೂ ನಿಮ್ಗೆ ದರ್ಶನ ಪಡ್ಕೊಳಕ್ ಅವಕಾಶ ಐತಿ. ಅದಾದ್ಮೇಲೆ ಅವಕಾಶ ಇರಂಗಿಲ್ರಿ. ಇದ ನೋಡ್ರಿ ನವಲಗುಂದ ರಾಮಲಿಂಗೇಶ್ವರ ಕಾಮಣ್ಣ ದೇವರು. ಎಲ್ರೂ ದರ್ಶನ ಪಡ್ಕೊರಿ. ಕಾಮಣ್ಣನ ದರ್ಶನ ಆದ್ಮೇಲೆ ಎಲ್ರಿಗೂ ಅನ್ನ ಸಂತರ್ಪಣೆಗೂ ವ್ಯವಸ್ಥೆ ಇರ್ತೈತೆ ನೋಡ್ರಿ. ಸೊ ಗೈಸ್, ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆಮೇಲೆ ಹೊಸದಾಗಿದ್ರೆ ಫಾಲೋನು ಮಾಡ್ರಿ. ಥ್ಯಾಂಕ್ ಯು.